ನಮಸ್ಕಾರ. ಕಾಸ್ಮೆಟಾಲಜಿ ಭಾಗ 2ಕ್ಕೆ ಸ್ವಾಗತ. ಗ್ರಾಹಕರಿಗೆ ಸೇವೆ ನೀಡುವ ಮೊದಲು ಟ್ರಾಲಿಯಲ್ಲಿ ಸೇವೆ ನೀಡಲು ಅಗತ್ಯವಿರುವ ಸೌಂದರ್ಯವರ್ಧಕಗಳನ್ನು, ವಿಲೇವಾರಿಗಳು ಮತ್ತು ಸೇವೆ ನೀಡಲು ಬಳಸುವ ಸಾಧನಗಳನ್ನು ಕ್ರಮವಾಗಿ ಜೋಡಿಸಿಕೊಳ್ಳಬೇಕು. ಬೇರೆ ಬೇರೆ ಕಾಸ್ಮೆಟಾಲಜಿ ಸೇವೆಗಳಲ್ಲಿ ಟ್ರಾಲಿ ಸೆಟ್ಟಿಂಗ್ಗೆ ಬೇಕಾಗಿರುವ ಎಲ್ಲಾ ರೀತಿಯ ವ್ಯವಸ್ಥೆಗಳ ಬಗ್ಗೆ ಈಗ ಅರ್ಥ ಮಾಡಿಕೊಳ್ಳೋಣ. ಗ್ರಾಹಕರ ಹೇರ್ ಶೇಪಿಂಗ್ ಮಾಡುವ ಪದ್ಧತಿಯು ಗ್ರಾಹಕರ ಮುಖ ವೈಶಿಷ್ಟ್ಯಗಳ ಮೂಲಕ ತಿಳಿಯಬೇಕು. ಹೇರ್ ಕಟ್ಟಿನ ಯಶಸ್ಸಿನ ಗುಟ್ಟು ಮಾಡುವ ಹೇರ್ ಕಟ್ನಲ್ಲಿ ಗ್ರಾಹಕರ ಮುಖ ವೈಶಿಷ್ಟ್ಯಗಳನ್ನು ಹೈಲೈಟ್ ಮಾಡುವುದು. ಹೇರ್ ಕಟ್ಟಿಂಗ್ ಅಥವಾ ಹೇರ್ ಶೇಪಿಂಗ್ ಮಾಡುವುದು ಕೂದಲನ್ನು ಕಟ್ ಮಾಡುವ, ಶಾರ್ಟ್ ಮಾಡುವ, ಒಳ್ಳೆ ಆಕಾರ ಕೊಡುವ ಹಾಗೂ ತೆಳುವಾಗಿಸುವ ಪ್ರಕ್ರಿಯೆಯಾಗಿರುತ್ತದೆ. ಆದರೆ ಇವನ್ನು ಮಾಡಲು ಮೊದಲು ಗ್ರಾಹಕರೊಂದಿಗೆ ಇದರ ಬಗ್ಗೆ ಚರ್ಚಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಮುಖದ ಆಕಾರವನ್ನು ಗಮನಿಸುವುದು, ಯಾವ ರೀತಿಯ ಹೇರ್ ಕಟ್ ಮಾಡಬೇಕೆಂದು ನಿರ್ಧರಿಸುವುದು. ಹೇರ್ ಕಟ್ ಅಳತೆ ನಿರ್ಧರಿಸುವ ಮೊದಲು ಕೂದಲಿನ ಪ್ಯಾಟರ್ನ್, ಡೆನ್ಸಿಟಿ, ಕೂದಲಿನ ವಿನ್ಯಾಸ ಮತ್ತು ಸಾಂದ್ರತೆ, ಹೇರ್ ಕಟ್ ಪ್ರಕಾರ ಉಪಕರಣಗಳನ್ನು ಆಯ್ಕೆ ಮಾಡುವುದು. ಗ್ರಾಹಕರ ಅಪೇಕ್ಷೆಯನ್ನು ತಿಳಿದುಕೊಂಡ ನಂತರವೇ ಅವರಿಗೆ ಸರಿಹೊಂದುವ ಹೇರ್ ಕಟ್ ಬಗ್ಗೆ ಹೇರ್ ಡ್ರೆಸ್ಸರ್ ಸಜೆಷನ್ ಹಾಗೂ ಪ್ರೊಫೆಷನಲ್ ಅಡ್ಜಸ್ಟ್ಮೆಂಟ್ ಕೊಡಬೇಕು. ಕೂದಲಿಗೆ ಸಂಬಂಧಿಸಿದ ಪ್ರೊಸೀಜರ್ಗಳಿಗೆ ಗ್ರಾಹಕರ ಕೂದಲಿನ ಸ್ಥಿತಿ ಹಾಗೂ ಅದರ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯ. ಗ್ರಾಹಕರೊಂದಿಗೆ ಚರ್ಚಿಸಿದ ನಂತರ ಅವರ ರೆಕಾರ್ಡ್ ಫಾರ್ಮ್ನಲ್ಲಿ ಯಾವುದಾದರೂ ಷರತ್ತುಗಳಿವೆ ಎಂದು ಗಮನಿಸಿ. ಟ್ರಾಲಿಯಲ್ಲಿ ಹೇರ್ ಕಟ್ಗೆ ಬೇಕಾಗುವಂತ ಎಲ್ಲ ಉಪಕರಣಗಳನ್ನು, ಪರಿಕರಣಗಳನ್ನು, ಯಂತ್ರಗಳನ್ನು ಜೋಡಿಸಿಕೊಳ್ಳಬೇಕು. ಬಳಸುವ ಉಪಕರಣಗಳು: ಬಾರ್ಬರ್ ಕತ್ತರಿಗಳು, ಸ್ಟೈಲ್ ಬಾಚಣಿಗೆ, ಕೂದಲನ್ನು ಸುಲಭವಾಗಿ ಬಿಡಿಸಲು ಬಾಚಣಿಗೆ ಎಂದು ಕರೆಯುತ್ತಾರೆ. ರೌಂಡ್ ಬ್ರಷ್, ಸೆಕ್ಷನಿಂಗ್ ಕ್ಲಿಪ್ಗಳು, ಸ್ಪ್ರೇ ಬಾಟಲ್, ಪ್ರಥಮ ಚಿಕಿತ್ಸೆ ಬಾಕ್ಸ್. ಟ್ರಾಲಿ ಬೇಕಾಗುವ ಪರಿಕರಗಳು: ಹತ್ತಿ, ಕೂದಲಿನ ಶಾಂಪೂ, ನೀರು, ಟವೆಲ್, ಆಲ್ಕೋಹಾಲ್ ಅಥವಾ ಫಾರ್ಮುಲಾ ಇನ್ ಅಥವಾ ಲೈಜಾಲ್ ಅಗತ್ಯಕ್ಕೆ ತಕ್ಕಂತೆ, ಹೈಡ್ರೋಜನ್ ಪೆರಾಕ್ಸೈಡ್ ಅಗತ್ಯಕ್ಕೆ ತಕ್ಕಂತೆ, ಕುತ್ತಿಗೆಯ ಸ್ಟ್ರಿಪ್ಗಳು. ಒಂದು ಒಳ್ಳೆಯ ಚಿಕಿತ್ಸೆ ಅಥವಾ ಸೇವೆ ನೀಡುವ ಮೊದಲು ಅದಕ್ಕೆ ಅಗತ್ಯವಿರುವ ತಯಾರಿಗಳನ್ನು ಮಾಡಿಕೊಂಡಿರಬೇಕು. ಟ್ರಾಲಿ ಸೆಟ್ಟಿಂಗ್ ಹಾಗೂ ಗ್ರಾಹಕರ ಹೇರ್ ಕಟ್ ಮಾಡಲು ಮೊದಲು ಡ್ರೇಪಿಂಗ್ ವಿಧಾನಗಳು: ಕೈಯನ್ನು ಸ್ಯಾನಿಟೈಸ್ ಮಾಡಬೇಕು. ಗ್ರಾಹಕರ ಆಭರಣಗಳನ್ನು ತೆಗೆದು ಜೋಪಾನ ಮಾಡಬೇಕು. ಕೂದಲಿಗೆ ಶಾಂಪೂ ಬಳಸುವ ಮೊದಲು ಗ್ರಾಹಕರನ್ನು 2 ಟವೆಲ್ನಲ್ಲಿ ಡ್ರೇಪ್ ಮಾಡಿರಬೇಕು. ಗ್ರಾಹಕರ ಕುತ್ತಿಗೆಯನ್ನು ನೆಕ್ ಸ್ಟ್ರಿಪ್ ಮೂಲಕ ಸುರಕ್ಷೆ ಮಾಡಬೇಕು. ಹೇರ್ ಕಟ್ ಮಾಡುವ ಜಾಗವನ್ನು ಸೆಟಪ್ ಮಾಡಿಕೊಳ್ಳಬೇಕು. ಬೇಕಾಗಿರುವ ಉಪಕರಣ ಹಾಗೂ ಪರಿಕರಗಳನ್ನು ಟ್ರಾಲಿಯಲ್ಲಿ ಇರಿಸಿಕೊಂಡಿರಬೇಕು. ಗ್ರಾಹಕರಿಗೆ ಏನಾದರೂ ಅವಶ್ಯವಿದ್ದರೆ ಸಹಾಯ ಮಾಡಬೇಕು. ಗ್ರಾಹಕರ ಕೂದಲಿಗೆ ಶಾಂಪೂ ಮಾಡಿದ ನಂತರ ಕಟ್ಟಿಂಗ್ ಸೀಟ್ ಅನ್ನು ಗ್ರಾಹಕರ ಕುತ್ತಿಗೆಗೆ ಧರಿಸಬೇಕು. ಹೇರ್ ಕಟ್ಟಿಂಗ್ ಹಾಗೂ ಹೇರ್ ಬ್ರಷ್ ಮಾಡುವ ಮೊದಲು ಸ್ಟೆರಿಲೈಸೇಷನ್ ಅಂಡ್ ಸ್ಯಾನಿಟೇಷನ್ ಪ್ರಕಾರ ಬೇಕಾಗಿರೋ ಎಲ್ಲ ಉಪಕರಣಗಳು ಹಾಗೂ ಪರಿಕರಗಳು ಇಟ್ಟುಕೊಂಡಿರಬೇಕು. ಹಾಗಾಗಿ ನಾವು ಉಪಕರಣಗಳನ್ನು ಬಳಸುವ ಮೊದಲು ಹಾಗೂ ನಂತರ ಅವನ್ನು ಕ್ರಿಮಿನಾಶಕಗಳನ್ನು ಬಳಸಿ ಸ್ವಚ್ಛಗೊಳಿಸಿ ಅವುಗಳ ಸ್ಥಳಗಳಲ್ಲಿ ಇರಿಸಬೇಕು. ಜೋಪಾನವಾಗಿರುವ ಉಪಕರಣಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಯೂನಿಫಾರ್ಮ್ ಜೇಬಿನಲ್ಲಿ ಚೂಪಾದ ಉಪಕರಣಗಳನ್ನು ಇರಿಸಿಕೊಳ್ಳಬಾರದು. ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ವಿದ್ಯುತ್ ಉಪಕರಣಗಳ ವೈರ್ಗಳನ್ನು ಅಥವಾ ಬೇರೆ ಪಾರ್ಟ್ಸ್ಗಳನ್ನು ನೆಲದ ಮೇಲೆ ಇರಿಸಬೇಡಿ. ವಿದ್ಯುತ್ ಉಪಕರಣಗಳು ಅವಶ್ಯಕತೆ ಇಲ್ಲದಿದ್ದರೆ ಇವನ್ನು ಟರ್ನ್ ಆಫ್ ಮಾಡಿ. ಈ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಗ್ರಾಹಕರೊಂದಿಗೆ ಚರ್ಚಿಸಿದ ನಂತರ ಅವರ ಅಗತ್ಯಗಳನ್ನು ತಿಳಿದು ಟ್ರಾಲಿಯಲ್ಲಿ ತಯಾರಿ ಮಾಡಿಕೊಳ್ಳುವುದರ ಬಗ್ಗೆ, ಗ್ರಾಹಕರ ಕೂದಲುಗಳ ಸ್ಥಿತಿಯನ್ನು ತಿಳಿದುಕೊಳ್ಳುವುದರಿಂದ ಹೇರ್ ಸ್ಟೈಲಿಸ್ಟ್ಗಳಿಗೆ ಹಾಗೂ ಸೌಂದರ್ಯ ತಜ್ಞರಿಗೆ ಟ್ರಾಲಿಯಲ್ಲಿ ಉತ್ಪನ್ನಗಳನ್ನು ಹಾಗೂ ಉಪಕರಣಗಳನ್ನು ಸಿದ್ಧಪಡಿಸಿಕೊಳ್ಳಲು ಸಹಾಯವಾಗುವುದರ ಬಗ್ಗೆ, ಯಾವುದೇ ಅಡ್ಡ ಪರಿಣಾಮಗಳನ್ನು ತಪ್ಪಿಸಲು ಉಪಕರಣಗಳನ್ನು ಬಳಸುವ ರೀತಿ ಹಾಗೂ ಅದನ್ನು ಸ್ವಚ್ಛಗೊಳಿಸುವ ರೀತಿಯ ಬಗ್ಗೆ, ಯಾವುದೇ ತೊಂದರೆಗಳನ್ನು ತಪ್ಪಿಸಲು ಎಲ್ಲಾ ಉಪಕರಣಗಳನ್ನು ಜೋಡಿಸಿಕೊಳ್ಳುವುದರ ಬಗ್ಗೆ, ಯಾವುದೇ ಅನ್ರಿಸ್ಟ್ರಿಕ್ಟೆಡ್ ಮೊಬಿಲಿಟಿಗಾಗಿ ಕೆಲಸದ ಜಾಗವನ್ನು ಸೂಕ್ತವಾಗಿ ಜೋಡಿಗೊಳಿಸುವುದರ ಬಗ್ಗೆ. ನಮ್ಮ ಕಾಸ್ಮೆಟಾಲಜಿ ವಿಡಿಯೋಗೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.